ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಪ್ರತಿದಿನ ಬೆಳಗಾದ ಕೂಡಲೇ ನಾವು ಮಾಡೋ ಮೊದಲ ಕೆಲಸ ದೇವರನ್ನ ನೆನೆಯೋದು. ಸ್ನಾನ ಮಾಡಿ ಸ್ತೋತ್ರ ಜಪ ತಪಗಳನ್ನು ಮಾಡುತ್ತಾ ದೇವರ ಪೂಜೆ ಮಾಡೋದು. ಜೀವನದ ಯಾವುದೇ ಶುಭ ಸಮಾರಂಭ ಘಟನೆಗಳಿರಲಿ ಪೂಜೆಯಿಂದಲೇ ಪ್ರಾರಂಭ. ವರ್ಷ ಪೂರ್ತಿ ಹಲವು ಸಂದರ್ಭಗಳಲ್ಲಿ ಕಲ್ಲು ಮಣ್ಣು ಪ್ರಾಣಿ ಪಕ್ಷಿ ವಸ್ತುಗಳೆಲ್ಲವನ್ನ ಪೂಜಿಸ್ತೀವಿ. ಒಟ್ಟಾರೆ ಜಗತ್ತಿನಲ್ಲಿರೋ ಪ್ರತಿಯೊಂದು ವಸ್ತುವನ್ನು ನಾವು ಪೂಜಿಸೇ ಇರ್ತೀವಿ. ಜೀವನವನ್ನ ಕೊನೆಗೊಳಿಸಿದ ಮನುಷ್ಯನಿಗೂ ಪೂಜೆಗೈದೆ ಅಂತಿಮ ಸಂಸ್ಕಾರ ಕೂಡ ಮಾಡ್ತೀವಿ. ಪೂಜೆಗೆ ಎಲ್ಲ ಧರ್ಮಗಳಲ್ಲಿ ಜಾತಿಗಳಲ್ಲಿ ಪ್ರಾಮುಖ್ಯತೆ ಇದೆ. ಆದರೆ ಅದನ್ನು ಮಾಡುವ ವಿಧಿವಿಧಾನಗಳು ಬದಲಿವೆ ಅಷ್ಟೇ. ಹಿಂದೂಗಳು ಒಂದು ಥರ ಪೂಜೆಗಳನ್ನು ಮಾಡಿದ್ರೆ ಕ್ರಿಶ್ಚಿಯನ್ರು ಒಂದು ಥರ ಮಾಡ್ತಾರೆ. ಅವರವರದೇ ವಿಧಾನಗಳನ್ನು ಎಲ್ಲ ಧರ್ಮದವರು ಪಾಲಿಸ್ತಾರೆ. ಯಾಕೆ ಪೂಜೆ ಮನುಷ್ಯ ಬದುಕಿನ ಬಹುಮುಖ್ಯ ಕೆಲಸವಾಗಿದೆ? ಪ್ರಾಣಿಗಳು ನಮ್ಮಂತೆ ಊಟ ಮಾಡುತ್ತವೆ, ನೀರು ಕುಡಿಯುತ್ತವೆ, ತಮ್ಮ ಮೈಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತವೆ. ಆದರೆ ಪೂಜೆ ಯಾಕೆ ಮಾಡಲ್ಲ? ಯಾಕಂದರೆ ಪ್ರಾಣಿಗಳಿಗೆ ಅಪರಾಧಿ ಪ್ರಜ್ಞೆ ಇಲ್ಲ. ಪೂಜೆ ಮನುಷ್ಯರನ್ನ ಭಯಗಳಿಂದ ಮುಕ್ತಗೊಳಿಸೋ ಬ್ರಹ್ಮಾಸ್ತ್ರ. ತನ್ನ ಸರಿ ತಪ್ಪುಗಳನ್ನೆಲ್ಲ ಜಗತ್ತಿನ ಕಣ್ಣಿಗೆ ಕಾಣುತ್ತೋ ಬಿಡುತ್ತೋ, ಆದರೆ ಮನುಷ್ಯನ ಅಂತರಂಗದ ಕಣ್ಣಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದನ್ನು ರಾಜಾರೋಷವಾಗಿ ಒಪ್ಪಲೊಲ್ಲದ ನಾವು ಜಗತ್ತಿಗೆ ಮೋಸ ಮಾಡಲಿಕ್ಕೆ ಅಂತ ಹೋಗಿ ಸ್ವಯಂ ನಮಗೆ ಮೋಸ ಮಾಡಿಕೊಳ್ತೇವೆ. ಇದರ ಅರಿವು ನಮಗಿಲ್ಲ. ಬಚ್ಚಿಟ್ಟುಕೊಂಡ ಸತ್ಯಗಳು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಸಮುದ್ರ ಮಧ್ಯದ ಸುಳಿಗಳಿದ್ದ ಹಾಗೆ. ಬೊಗಸೆಯಷ್ಟಗಲದ ಸುಳಿ ಸಮಯದೊಂದಿಗೆ ಸುನಾಮಿಯಾಗಿ ಜಗತ್ತನ್ನೇ ನುಂಗುವ ಹಾಗೆ ನಮ್ಮ ಬಚ್ಚಿಟ್ಟ ಸತ್ಯಗಳು ಪ್ರತಿದಿನ ಭಯದಿಂದ ಪೋಷಣೆಗೊಂಡು ಸ್ವಯಂ ಶಕ್ತಿ ಹಾಗೂ ನಂಬಿಕೆಗಳನ್ನು ನುಂಗುವ ಸುನಾಮಿಯಾಗೋದಂತೂ ಖಂಡಿತ. ಈ ಕಾರಣಕ್ಕೆ ಮನುಷ್ಯ ತನ್ನಲ್ಲಿಲ್ಲದ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಅನ್ನೋ ಅಸ್ತಿತ್ವದಲ್ಲಿ ಹುಡುಕೋ ಪ್ರಯತ್ನ ಪಡ್ತಾನೆ. ತನ್ನದೇ ಆಕಾರದ ದೇವರನ್ನು ಸೃಷ್ಟಿಸಿ ನಾನಾ ವಿಧವಾದ ಅಲಂಕಾರಗೈದು ಜಗತ್ತಿನ ಅಸ್ತಿತ್ವಕ್ಕೆ ಕಾರಣ ಆಗಿರುವಂತಹ ಪಂಚಭೂತಗಳನ್ನು ಬಳಸಿ ದೇವರಿಗೆ ಸೇವೆ ಅಂತ ಮಾಡ್ತಾನೆ. ಮಾನವಾತೀತವಾದ ಶಕ್ತಿಯನ್ನ ಮಾನವರೂಪಿ ದೇವರಿಗೆ ಮಾನವನೇ ಕೊಟ್ಟು ತಾನು ಅಪರಾಧಿ ಮನೋಭಾವನೆಯಿಂದ ಹೊರಬರಲಿಕ್ಕೆ ಪ್ರಯತ್ನಿಸ್ತಾನೆ. ಅಷ್ಟಕ್ಕೂ ಪೂಜೆಗಳು ಫಲಪ್ರದವಾ? ದೇವರ ಅಸ್ತಿತ್ವವೇ ನಿಜವಾ? ಪೂಜೆಗಳು ದೇವರಿಗೆ ಸಲ್ಲುತ್ವಾ? ಸತ್ಯವೇನೆಂದರೆ ದೇವರ ಅಸ್ತಿತ್ವ ಹೊರಗೆಲ್ಲೋ ಇಲ್ಲ, ಅದು ನಮ್ಮಲ್ಲೇ ಇದೆ. ನಾವೇ ದೇವರು. ಅಪಾರವಾದ ಅನಂತವಾದ ಅಂತಃಶಕ್ತಿಯನ್ನು ಹೊಂದಿರುವ ಮನುಷ್ಯ ದೇವರು. ಅದರ ಅರಿವನ್ನು ಹೊಂದುವಲ್ಲಿ ವಿಫಲನಾಗಿದ್ದಾನೆ ಅಷ್ಟೇ. ದೇವರ ಅಸ್ತಿತ್ವವನ್ನು ಇನ್ನೆಲ್ಲೋ ಬಾಹ್ಯ ಜಗತ್ತಿನಲ್ಲಿ ಹುಡುಕುತ್ತಾ ಹೋಗ್ತಾನೆ. ನಾವು ಯಾವಾಗಲೂ ದೇವರೇ ಆಗಿದ್ದೀವಿ. ಈ ಅರಿವನ್ನು ಹೊಂದಬೇಕು ಅಷ್ಟೇ. ಪವಾಡಗಳು ಸೃಷ್ಟಿಯಲ್ಲಿ ನಡೆಯೋದಲ್ಲ, ಸ್ವಯಂ ನಮ್ಮ ಆತ್ಮಶಕ್ತಿಯಲ್ಲಿ ನಡೆಯುವಂಥದ್ದು. ಫ್ರೆಂಡ್ಸ್, ದೇವರನ್ನು ಹೊರಗೆ ಹುಡುಕುವ ಪ್ರಯತ್ನದಲ್ಲಿ ಜೀವನ ಪರ್ಯಂತ ನಾವು ಎಷ್ಟೊಂದು ತೊಂದರೆ ನೋವುಗಳನ್ನು ಅನುಭವಿಸಿ ಅದರ ಸುಳಿಯಲ್ಲೇ ಸಿಲುಕಿ ಕೊನೆಗೂ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳದೇನೆ ಕೊನೆಗೊಂಡ್ಬಿಡ್ತೀವಿ. ಹಾಗಾದರೆ ದೇವರನ್ನು ನಮ್ಮಲ್ಲಿ ಹುಡುಕುವುದು ಹೇಗೆ? ದೇವರನ್ನು ಹುಡುಕಬೇಡಿ, ದೇವರು ಆಲ್ರೆಡಿ ನಿಮ್ಮಲ್ಲಿ ಇದ್ದಾನೆ. ದೇವರನ್ನು ಕಂಡುಕೊಳ್ಳಿ ಅಷ್ಟೇ. ಹಾಗಾದರೆ ಯಾವ ಮಾರ್ಗದ ಮೂಲಕ ನಾವು ದೇವರಾಗಬಹುದು? ತುಂಬ ಸುಲಭ. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನವನ್ನು ಮಾಡಿ. ಆನಾಪಾನಸತಿ ಧ್ಯಾನ ಮಾಡುವಂತಹ ವಿವರವಾದ ವಿಡಿಯೋ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಲಭ್ಯ ಇದೆ, ನೋಡಬಹುದು. ಪ್ರತಿನಿತ್ಯ ಆನಾಪಾನಸತಿ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಎಷ್ಟೋ ಜನ್ಮಗಳಿಂದ ನಾವು ಸಂಗ್ರಹಿಸಿಕೊಂಡು ಬಂದ ಜ್ಞಾನ ನಮಗೆ ವಾಪಸ್ ಸಿಗುತ್ತೆ. ಜೊತೆಗೆ ವಿಚಾರ ಶೂನ್ಯ ಸ್ಥಿತಿಯನ್ನು ನಾವು ಹೊಂದುತ್ತೀವಿ. ವಿಚಾರ ಶೂನ್ಯ ಸ್ಥಿತಿಯೇ ಸೃಷ್ಟಿಕರ್ತನ ರಹಸ್ಯ. ಸೃಷ್ಟಿಕರ್ತನಾಗಬೇಕು ನೀವಂದರೆ ವಿಚಾರ ಶೂನ್ಯ ಸ್ಥಿತಿಗೆ ನಾವು ಹೋಗಲೇಬೇಕು. ಆಗಲೇ ನಾವು ದೇವರಾಗೋದು. ಹಾಗಾಗಿ ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಮನಸ್ಸನ್ನು ಸದಾ ವಿಚಾರಗಳಿಂದ ಮುಕ್ತಗೊಳಿಸಿಕೊಂಡು ಶೂನ್ಯ ಸ್ಥಿತಿಗೆ ತಂದು ಅನಂತವಾದ ಆನಂದವನ್ನು, ಆತ್ಮದ ಆನಂದವನ್ನು ಅನುಭವಿಸೋಣ. ನಾವೆಲ್ಲರೂ ದೇವರಾಗೋಣ. ಹಾಗಾಗಿ ದೇವರ ಅಸ್ತಿತ್ವ ಪ್ರಕೃತಿಯ ಪ್ರತಿಯೊಂದು ಕಣದಲ್ಲೂ ಇದೆ. ಯಾಕಂದರೆ
ಪ್ರಕೃತಿಯ ಪ್ರತಿಯೊಂದು ಕಣವೂ ಮನುಷ್ಯ ಬದುಕಿಗೆ ನೇರ ಸಂಬಂಧವನ್ನು ಹೊಂದಿದೆ. ನಮ್ಮಲ್ಲಿ ದೈವತ್ವವನ್ನು ಕಾಣದ ಹೊರತು ಪ್ರಕೃತಿಯ ಯಾವ ಕಣದಲ್ಲೂ ದೈವತ್ವವನ್ನು ನಾವು ಕಾಣಲಾರೆವು ಸ್ನೇಹಿತರೆ. ಹಾಗಾಗಿ ನಿತ್ಯ ಧ್ಯಾನ ಮಾಡಿ, ಎಂಥವರೇ ಆಗಿರಲಿ, ನಮಗೆ ನಾಲೆಜ್ ಇರಲಿ, ನಾವು ಓದುವವರೇ ಆಗಿರಲಿ, ಓದದವರೇ ಆಗಿರಲಿ, ಖಂಡಿತ ಧ್ಯಾನ ಎಲ್ಲ ಜ್ಞಾನವನ್ನು ನಮಗೆ ತಂದುಕೊಡುತ್ತೆ. ರಮಣ ಮಹರ್ಷಿಗಳನ್ನೊಮ್ಮೆ ಅವರನ್ನು ನೋಡಲು ಹೋದಂಥ ಭಕ್ತರು ಕೇಳ್ತಾರಂತೆ, ಯಾರು ಏನು ಹೇಳಿದ್ರೂ ನೀವು ಸುಮ್ಮನೆ ಕೇಳಿಸ್ಕೋತೀರಲ್ಲ ಅಂತ. ಆಗ ರಮಣ ಮಹರ್ಷಿಯರು, ಇಲ್ಲಿ ಬೇರೆ ಯಾರಿದ್ದಾರೆ, ಎಲ್ಲರಲ್ಲೂ ನಾನೇ ಇದ್ದೀನಿ, ಎಲ್ಲದರಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ತಾರಂತೆ. ಹೀಗಾಗಿ ಅವರು ಪ್ರಾಣಿ ಪಕ್ಷಿ ಪ್ರತಿಯೊಂದರಲ್ಲೂ ತುಂಬ ಪ್ರೀತಿಯನ್ನು ಹೊಂದಿ ಭಗವಂತರಾಗಿದ್ದು. ಹಾಗಾಗಿ ರಮಣ ಮಹರ್ಷಿಗಳಾಗಲಿ, ಬುದ್ಧರಾಗಲಿ, ಬಸವಣ್ಣರಾಗಲಿ ತಮ್ಮ ದೈವತ್ವವನ್ನು ಕಂಡುಕೊಂಡು ಭಗವಂತರೇ ಅನಿಸಿಕೊಂಡ್ರು. ನಾವು ಕೂಡ ಭಗವಂತರಾಗುವ ಎಲ್ಲ ಅವಕಾಶಗಳು ನಮ್ಮ ಕೈಯಲ್ಲಿದೆ ಫ್ರೆಂಡ್ಸ್. ಪ್ರತಿನಿತ್ಯ ಧ್ಯಾನ ಮಾಡಿ ದೈವತ್ವವನ್ನು ನಮ್ಮಲ್ಲೇ ಕಂಡುಕೊಂಡು ದೇವರ ಅಸ್ತಿತ್ವಕ್ಕೊಂದು ನಂಬಿಕೆಯನ್ನು ನೀಡೋಣ. ಇವತ್ತಿನ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.